ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲ ಹೋಮ್ ಟೌನ್ ಸ್ಟುಡಿಯೋಕ್ಕೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಮೀರ್ ಉಸ್ಮಾನ್ ಅಲಿ ಖಾನ್ ಅಂದರೆ ಹೈದರಾಬಾದಿನ ಸಂಸ್ಥಾನ ನೆನಪಾಗುತ್ತೆ, ರಜಾಕಾರರ ದಾಳಿಗಳು ನೆನಪಾಗುತ್ತೆ, ಆಪರೇಷನ್ ಪೋಲೋ ನೆನಪಾಗುತ್ತೆ. ಹಾಗೇನೆ ಈ ಮೀರ್ ಉಸ್ಮಾನ್ ಅಲಿ ಖಾನ್ ಕುರಿತಾದಂತಹ ಇನ್ನೊಂದು ರೋಚಕ ಕಥೆ ನೆನಪಾಗುತ್ತೆ. ಅದೇನಂದ್ರೆ, ಭಾರತಕ್ಕೆ ಈ ವ್ಯಕ್ತಿ 5,000 kg ಚಿನ್ನವನ್ನ ದಾನ ಮಾಡಿದ್ರು ಅನ್ನೋದು. ಈ ವಿಷಯ ಬಹಳ ವರ್ಷಗಳಿಂದ ಪದೇ ಪದೇ ಚರ್ಚೆಗೆ ಬರ್ತಾನೆ ಇರುತ್ತೆ. ಹಾಗಾದ್ರೆ ಸತ್ಯ ಏನು, ಮಿಥ್ಯ ಏನು ಎಂಬುದನ್ನ ಈ ವಿಡಿಯೋದಲ್ಲಿ ನಾವು ತಿಳಿಸ್ಕೊಡ್ತೀವಿ. ಕೊನೆಯವರೆಗೆ ವಿಡಿಯೋವನ್ನು ನೋಡಿ ನಮ್ಮನ್ನ ಸಪೋರ್ಟ್ ಮಾಡಿ. ಸ್ನೇಹಿತರೆ, ಮೀರ್ ಉಸ್ಮಾನ್ ಅಲಿ ಖಾನ್ ಅವರು ಹೈದರಾಬಾದ್ನ 7ನೇ ನಿಜಾಮರಾಗಿದ್ರು. ಇವರ ಸಂಪತ್ತು ಎಷ್ಟಿತ್ತು ಹಾಗೂ ಇವರ ಕುರಿತಾದಂತಹ ಇತರ ಕಥೆಗಳೇನಿತ್ತು ಅನ್ನೋದಾದ್ರೆ, ಇವರು ಹಲವಾರು ಕಥೆಗಳ ಕೇಂದ್ರ ಬಿಂದು ಅಂದ್ರೆ ತಪ್ಪಾಗೋದಿಲ್ಲ. 1937ರಲ್ಲಿ ಮೀರ್ ಉಸ್ಮಾನ್ ಅಲಿ ಖಾನ್ ಅವರು ಟೈಮ್ ಮ್ಯಾಗಝಿನ್ ಮುಖಪುಟದಲ್ಲಿ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗಿ ಕಾಣಿಸಿಕೊಂಡಿದ್ರು. ಅದು ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗಿ. ಇವರನ್ನ ಭಾರತದ ಮೊದಲ ಬಿಲಿಯನಿಯರ್ ಎಂದು ಕೂಡ ಕರೆಯಲಾಗುತ್ತೆ. ಆದರೆ ಸ್ನೇಹಿತರೆ, ಒಂದು ವಿಚಾರವನ್ನು ನಾವು ಗಮನದಲ್ಲಿಟ್ಕೊಳ್ಬೇಕು. ಇವರಿಗಿಂತ ಮೊದಲು ಕೂಡ ಭಾರತದಲ್ಲಿ ಇವರ 10 ಪಟ್ಟು ಶ್ರೀಮಂತರಾದಂತಹ ರಾಜರು ಕೂಡ ಇದ್ರು ಅನ್ನೋದನ್ನ ನಾವು ಸದಾಕಾಲ ನೆನ್ಪಿಟ್ಕೊಳ್ಳೋಣ. ನಿಜಾಮರ ಸಂಪತ್ತು ಅಮೆರಿಕದ GDPಯ 2% ಹೊಂದಿತ್ತು ಎಂದು ಹೇಳಲಾಗುತ್ತದೆ. ಅದಕ್ಕೆ ಕಾರಣ ಅವರು ದೊಡ್ಡ ಪ್ರಮಾಣದ ಚಿನ್ನ, ವಜ್ರಗಳು ಹಾಗೂ ಆಸ್ತಿಗಳನ್ನ ಹೊಂದಿದ್ರು ಅನ್ನೋದು. ಇನ್ನು ಸತ್ಯಾಸತ್ಯತೆಗೆ ಬರೋದಾದ್ರೆ, 1965ರಲ್ಲಿ ಭಾರತ ಹಾಗೂ ಪಾಕಿಸ್ತಾನ ನಡುವಿನ 2ನೇ ಯುದ್ಧವು ಭಾರತವನ್ನ ಆರ್ಥಿಕ ಸಂಕಷ್ಟಕ್ಕೆ ನೂಕಿತ್ತು. ದೇಶದ ರಕ್ಷಣೆಯನ್ನ ಬಲಪಡಿಸಲು ಪ್ರಧಾನಿಯಾಗಿದ್ದಂತಹ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು ನಾಗರಿಕರಿಗೆ ದೇಣಿಗೆಯನ್ನ ನೀಡಲು ಮನವಿ ಮಾಡಿದ್ರು. ಈ ಸಮಯದಲ್ಲಿ ನಿಜಾಮ್ ಅವರು ದೇಶದ ಸಹಾಯಕ್ಕೆ ಬಂದರೆಂಬ ವದಂತಿ ಹುಟ್ಟಿತು. ಇದರಿಂದ ನಿಜಾಮ್ ಅವರು ಭಾರತ ಸರ್ಕಾರಕ್ಕೆ 5,000 ಕಿಲೋಗ್ರಾಂ ಚಿನ್ನವನ್ನ ದಾನ ಮಾಡಿದರು ಎಂಬ ಕತೆ ಜನಪ್ರಿಯವಾಯಿತು. ಆದರೆ ಮಾಹಿತಿಯ ನಿಜಾಂಶವೇನು ಎಂಬುದನ್ನ ಅನೇಕರು ಪ್ರಶ್ನೆ ಮಾಡಿದರು. 2019ರಲ್ಲಿ ಮಾಹಿತಿ ಹಕ್ಕು ವಿನಂತಿಯ ಮೂಲಕ ಈ ದಾನದ ಕುರಿತಾಗಿ ತನಿಖೆಯನ್ನ ನಡೆಸಲಾಯಿತು. ಈ ತನಿಖೆಯಿಂದ ಸತ್ಯ ಬಹಿರಂಗವಾಯಿತು. ನಿಜಾಮ್ ಅವರು 5,000 kg ಚಿನ್ನವನ್ನ ದಾನ ಮಾಡಲಿಲ್ಲ. ಆದರೆ 1965ರ ಯುದ್ಧದ ಸಮಯದಲ್ಲಿ ಅವರು ಭಾರತ ಸರ್ಕಾರ ಪರಿಚಯಿಸಿದ ರಾಷ್ಟ್ರೀಯ ರಕ್ಷಣಾ ಚಿನ್ನದ ಯೋಜನೆಯಲ್ಲಿ 425 ಕಿಲೋಗ್ರಾಂ ಚಿನ್ನವನ್ನ ಹೂಡಿಕೆ ಮಾಡಿದರು. ಪ್ರತಿಯಾಗಿ ಈ ಹೂಡಿಕೆಗೆ ಅವರು 6.5% ಬಡ್ಡಿ ದರವಾಗಿ ಪಡೆದರು. ಇನ್ನು 2020ರಲ್ಲಿ ನಿಜಾಮನ ಮೊಮ್ಮಗ ನವಾಬ್ ನಜಾಫ್ ಅಲಿ ಖಾನ್ ಈ ಕಥೆಯನ್ನ ದೃಢಪಡಿಸಿದರು ಮತ್ತು 5,000 kg ಚಿನ್ನದ ಕಥೆ ಏನಿದೆ ಅದೊಂದು ಮಿಥ್ಯ ಎಂಬುದನ್ನ ಸ್ಪಷ್ಟಪಡಿಸಿದರು. ಸ್ನೇಹಿತರೆ, ಈ 5,000 kg ಚಿನ್ನದ ಕಥೆಯ ಸತ್ಯ ಮಿಥ್ಯವನ್ನ ನಾವು ನಿಮ್ಮ ಮುಂದೆ ಇಟ್ಟಿದ್ದೇವೆ. ನಮಗೆ ಬೇಕಾಗಿರೋದು ನಿಮ್ಮ ಬೆಂಬಲ. ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.